Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. ನಿನ್ನೆ ಪ್ರಧಾನಮಂತ್ರಿ ಆರೋಪ ಮಾಡಿದ್ದಾರೆ ಪ್ರಧಾನಮಂತ್ರಿಗಳು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಿದೆ ಅಂತ ಹೇಳಿ ಪ್ರಧಾನಿಯಾಗಿ ಆರೋಪ ಮಾಡ್ತಿದ್ದಾರೆ. ಪ್ರೈಮ್ ಮಿನಿಸ್ಟ್ರು ಹೇಳಬೇಕು ಏನು ಕಾನೂನು ಏನಾಗಿದೆ. ಬೇರೆ ರಾಜ್ಯಕ್ಕೂ ನಮ್ಮ ರಾಜ್ಯಕ್ಕೂ ಮಾಡಿದ್ರೆ ನಮ್ಮದು ಮೋಸ್ಟ್ ಸೇಫೆಸ್ಟ್ ಪ್ಲೇಸ್. ಅದಕ್ಕೆ ಜನ ಮುಗಿಲು ಬಂದು ಬೀಳ್ತಾ ಇದ್ದಾರೆ. ಅಟಲ್ ಬಿಹಾರಿ ವಾಜಪೇಯಿಯವರು ಹಿಂದೆ ಏನೊಂದು ಮಾತು ಹೇಳಿದ್ರು ಬೆಂಗಳೂರು ಬಗ್ಗೆ ಅಂತ ನೆನಪಿರಬೇಕು. ವರ್ಲ್ಡ್ ಲೀಡರ್ಸ್ ಎಲ್ಲ ಇವತ್ತು ಫಸ್ಟ್ ಬೆಂಗಳೂರು ಬಂದ್ಬಿಟ್ಟು ದೆಹಲಿಗೆ ಹೋಗ್ತಾರೆ ಅಂತ ಅಟಲ್ ಬಿಹಾರಿ ವಾಜಪೇಯಿ ಅವರು ಹೇಳಿದಂಥ ಮಾತು. ಇವತ್ತು ನೀವೇ ನಮ್ಮ ರಾಜ್ಯನ ನಿಮ್ಗೆ ಓಟ್ ಕೊಡಲಿಲ್ಲ ಅಂತ ದೃಷ್ಟಿಯಿಂದ ಇವತ್ತು ಕರ್ನಾಟಕ ರಾಜ್ಯ ಬಗ್ಗೆ ನೀವು ಮಾತಾಡಿದ್ರೆ ಅದು ಭಾರತಕ್ಕೆ ಮಾತಾಡ್ದಂಗೆ. ಭಾರತದಲ್ಲಿ ಕರ್ನಾಟಕ ಇದೆ. ಕರ್ನಾಟಕದ ಮುಖಾಂತರ ಭಾರತವನ್ನು ವಿದೇಶದಲ್ಲಿ ಜನ ನೋಡ್ತಾರೆ. ಅದನ್ನು ಪ್ರಧಾನಮಂತ್ರಿಗಳು ತಾವೆಲ್ಲ ಗಮನಿಸಬೇಕು. ಇದು ಮಾಡೋದು ಸರಿ ಇಲ್ಲ. ದಿ ಬೆಸ್ಟ್ ಅಡ್ಮಿನಿಸ್ಟ್ರೇಟೆಡ್ ಸ್ಟೇಟ್ ಇನ್ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಪೊಲೀಸ್ ಈಸ್ ಕರ್ನಾಟಕ. ಪೆಂಡ್ರೈವ್ ಬಗ್ಗೆ ಸ್ವಾಗತ ಮಾಡಿದ್ದಾರೆ ಕುಮಾರಸ್ವಾಮಿ ಅವರು, ತನಿಖೆ ಮಾಡಲಿ ಅಂತ. ನೋಡಪ್ಪ, ಇದು ನನ್ನ ವಶದಲ್ಲಿ ಇಲ್ಲ. ಈಗೇನಿದ್ರು ಈಗ ತನಿಖಾಧಿಕಾರಿಗಳು. ನಂದು ಒಂದೇ ಪ್ರಶ್ನೆ ಅಷ್ಟೇ, ವಾಟ್ ಈಸ್ ದಿ ಸ್ಟ್ಯಾಂಡ್ ಆಫ್ BJP? ಅಶೋಕನ ನುಂಚ್ಕೊಳ್ಳೋದಲ್ಲ, ವಿಜೇಂದ್ರನ್ ನುಂಚ್ಕೊಳ್ಳೋದಲ್ಲ, ಮಿನಿಸ್ಟರ್ಸ್ ನುಂಚ್ಕೊಳ್ಳೋದಲ್ಲ. ಫಸ್ಟು ಅವ್ರ ಸ್ಟ್ಯಾಂಡ್ ಅವ್ರು ಹೇಳಿ. ಅವ್ರು ಕುಮಾರಸ್ವಾಮಿ ಏನು ಹೇಳ್ತಾರೋ ಬಿಡ್ತಾರೋ, ಅವ್ರ ಕುಟುಂಬದ್ದು ಅವ್ರ ಪಾರ್ಟಿದು ಅವ್ರು ಏನು ಬೇಕಾದ್ರೂ ಮಾಡ್ಕೊಳ್ಳಿ. ನಮ್ಗದು ದಟ್ ಈಸ್ ನಾಟ್ ಇಂಪಾರ್ಟೆಂಟ್. ವಾಟ್ ಈಸ್ ದಿ ಪೊಸಿಷನ್ ಆಫ್ ದಿ NDA? ವಾಟ್ ಈಸ್ ದಿ ಪೊಸಿಷನ್ ಆಫ್ ದಿ BJP ಆನ್ ದಿಸ್ ಇಶ್ಯೂ? ದಟ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ಈಗ 14 ಕ್ಷೇತ್ರಗಳಲ್ಲಿ ಉತ್ತರ ಕನ್ನಡದಲ್ಲಿ ಚುನಾವಣೆ ನಡೀತಾ ಇದೆ. ಹೇಗಿದೆ ಕಾಂಗ್ರೆಸ್ ಪರವಾಗಿ ವಾತಾವರಣ? ಕಾಂಗ್ರೆಸ್ ಪಾರ್ಟಿ ವಿಲ್ ವಿನ್ ಹ್ಯಾಂಡ್ಸ್ ಡೌನ್ more than the number of seats in southern Karnataka. Northern Karnataka will win hands down. That is my feeling, and I have seen lot of support. Yesterday we had travelled in the northern Karnataka. Today also I am in Ballari for 2-3 segments. Myself and CM we are attending. It is very good. I think we will break the earlier numbers whatever has been in the parliament seats earlier in Karnataka this time. ನೋಡಪ್ಪ, ನಾನು ಆ ಪ್ರಜಾರೇವ ಅದು ಸರ್ಕಾರ ನೋಡ್ಕೋತದೆ, ಅಂದರೆ ಅಧಿಕಾರಿಗಳು ನೋಡ್ಕೊಳ್ತಾರೆ, ಇನ್ವೆಸ್ಟಿಗೇಷನ್ ಆಫೀಸರ್ ನೋಡ್ಕೊಳ್ತಾರೆ. ನೀವು ನನ್ನ ಕೇಳೋದು ಬದಲು ನೀವು BJP ನಾಯಕರನ್ನ ಕೇಳಬೇಕು. ಶೆಟ್ಟರ್ ಕೇಳಿ ನೋಡಿ, ನಮ್ಮ MP ಅಂಗಡಿ ಮೇಡಮ್ ಕೇಳಿ ನೋಡಿ, ಬೇರೆಯವರೆಲ್ಲ ಕೇಳಿ ನೋಡಿ. ಈ ಭಾಗದಲ್ಲಿ ಇದ್ದೀರಲ್ಲ ನೀವೆಲ್ಲ, ಯಾರು BJP ನಾಯಕರುಗಳಿದ್ದಾರೆ ಅವ್ರನ್ನ ಕೇಳಿ, ನಿಮ್ಮದೇನು ಪರಿಸ್ಥಿತಿ, ನಿಮ್ಮದೇನು ಸ್ಟ್ಯಾಂಡ್ ಏನು ಅಂತ. ಈಗ ನಾನು ನೋಡ್ತಾ ಇದ್ದೆ, ಪಾಪ JDS MLA ಯಾರೋ ಒಂದೇನೋ ಕಾಗದ ಬರೆದಿದ್ದಾನೆ ಅಂತೇಳಿ ನನಗೆ TV ತೋರಿಸ್ತಾಯಿದ್ರು. ಈಗ ಜಸ್ಟ್ ಕಾಫಿ ಕುಡಿಬೇಕಾದ್ರೆ ನೋಡ್ತಾ ಇದೆ. ಅವ್ರ ಪಾರ್ಟಿಲಿ ಅವರೆಲ್ಲ ಕೇಳ್ಕೊಳ್ಳಿ, BJP ಅಲೈನ್ಸ್ ಸ್ಟ್ಯಾಂಡ್ ಏನು, ವಾಟ್ ಈಸ್ ದಟ್ ಅನ್ನೋದು ನಮಗೆ ಬೇಕಷ್ಟೇ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ.